ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 2024-25 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇದು NEP ಕ್ವಶನ್ ಪೇಪರ್ ಆಗಿದೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಕ್ವಶನ್ ನಂಬರ್ 10 ಅಂತಿದೆ ನೋಡ್ರಿ. ಸೊ ಇದನ್ನು ಆ್ಯಕ್ಚುಲಿ ಈ ಕ್ವಶನ್ ಏನಿದೆಯಲ್ಲ, ಸೊ ಇದನ್ನ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, RCUB ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಸೊ ಇವತ್ತಿನ ಈ ಕ್ಲಾಸ್ ಏನಿದೆಯಲ್ಲ, ಸೊ ಇದು ರಾಣಿ ಚೆನ್ನಮ್ಮ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಲ್ಲ, ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ಬೇರೆ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇದ್ದೀರಲ್ಲ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಫಸ್ಟ್ ಅಂತೇಳಿ ಈ ಸಬ್ಜೆಕ್ಟ್ ಏನಿದೆಯಲ್ಲ, ಸೊ ಇದರಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಯೂನಿಟ್ ಇದೆಯಲ್ಲ, ಸೊ ಆ ಯೂನಿಟಿಂದ ಈ ಕ್ವಶನನ್ನು ಕೇಳಿದ್ದಾರೆ. ಸೊ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೀವು ಈಗಾಗಲೇ ನಾನು ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇನೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ. ಸೊ ನೆಕ್ಸ್ಟ್ 2024 ಇಯರ್ ಕ್ವಶನ್ ಪೇಪರ್ ಮೇಲೆ ಕೂಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ. ಎಂಟೈರ್ ಕ್ವಶನ್ ಪೇಪರ್ದಲ್ಲಿ ಇರುವಂಥ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುತ್ತೇನೆ. ಆಲ್ರೆಡಿ ಈಗ ಕೂಡ ಮಾಡಿದ್ದೀನಿ, ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ 24 ಇಯರ್ದಲ್ಲಿ. ನೆಕ್ಸ್ಟ್ 2024-25 ಇಯರ್ ಏನಿದೆಯಲ್ಲ, ಸೊ ಈ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಈಗ ಕ್ವಶನ್ ನಂಬರ್ 8 ಅಂತಿದೆ ನೋಡಿರಿ. ಓಕೆ, ನಾನು ನಿಮಗೆ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಓಕೆ, ಸೊ ನಿಮ್ಮ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ಲಸ್ ಬೆಲ್ ಐಕನ್. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ತೀರಾ. ಓಕೆ, ಸೊ ಇಲ್ಲಿ ನೋಡಿರಿ, ಫಸ್ಟ್ ಯಾವ ಥರ ಕ್ವಶನ್ ಇದೆ ಅಂತ ಹೇಳಿ, ಕಂಪ್ಯೂಟರ್ ದ ಟ್ಯಾಕ್ಸೇಬಲ್ ಆ್ಯಂಡ್ ಎಕ್ಸಮ್ಟೆಡ್ HRA ಅಂತ ಹೇಳ್ತಾರೆ. ಓಕೆ, HRA ನಥಿಂಗ್ ಬಟ್ ಹೌಸ್ ರೆಂಟ್ ಅಲೌನ್ಸ್ ಅಂತ ಹೇಳಿ. ಓಕೆ, ಆಫ್ ದ ಫಾಲೋವಿಂಗ್ ಅಸೆಸಿ ಫಾರ್ ದ ಪ್ರೀವಿಯಸ್ ಇಯರ್ ಎಂಡಿಂಗ್ 31/3/2024. ಭಾಳ ಅಂದ್ರೆ ಭಾಳ ಈಸಿ ಪ್ರಾಬ್ಲಮ್ ಇದೆ HRA ಮೇಲೆ. ಸೊ ಕಂಪಲ್ಸರಿ ಒಂದೊಂದು ಟೈಮ್ದಾಗ ಕ್ವಶನನ್ನು ಕೇಳತ್ತಿರ್ತಾರೆ. ಓಕೆ, ಸೊ ಇದು ನೋಡ್ರಿ, ಪರ್ಟಿಕ್ಯುಲರ್ಸ ನೆಕ್ಸ್ಟ್ ವಿ ಆಫ್ ವಿಜಯಪುರ ಅಂತ ಹಾಕಿದ್ದಾರೆ, ನೆಕ್ಸ್ಟ್ C ಆಫ್ ಚೆನ್ನೈ ಅಂತ ಹಾಕಿದ್ದಾರೆ. ಓಕೆ, ಸೊ ಭಾಳ ನೀವು HRA ಮೇಲೆ ಅರ್ಥ ಮಾಡ್ಕೋಬೇಕ್ರಿ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ಅಂದರೆ ಈಸಿಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ HRA ಕಾನ್ಸೆಪ್ಟ. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಏನಿದೆ ನೋಡ್ರಿ, ಸ್ಯಾಲ್ರಿ ಫಾರ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 4,50,000 ಇದೆ. ನೆಕ್ಸ್ಟ್ ವಿ ಆಫ್ ವಿಜಯಪುರದಾಗ 4,50,000. ನೆಕ್ಸ್ಟ್ ಚೆನ್ನೈ ಎಷ್ಟಿದ್ದಾರೆ, C ಆಫ್ ಚೆನ್ನೈ ಅಂದ್ರೆ 7,50,000 ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೇಮ್ ಕೊಟ್ಟುಬಿಟ್ಟಿದ್ದಾರೆ ಅವರ ಎರಡು ನೇಮ. ಓಕೆ, ಸೊ HRA ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ ಅಂತ ಕೊಟ್ಟಾರೆ. HRA ಎಷ್ಟು ರಿಸೀವ್ ಆಕೈತೆ ಅಂತ ರೀ, ವಿಜಯಪುರ 40,000, ನೆಕ್ಸ್ಟ್ ಚೆನ್ನೈ ರೀ 1,10,000 ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಆ್ಯಕ್ಚುವಲ್ ರೆಂಟ್ ಅದು ಕೊಟ್ಟಿದ್ದಾರೆ. ಎಷ್ಟು ರೀ, ವಿ ಆಫ್ ವಿಜಯಪುರದಾಗ 46,000, ನೆಕ್ಸ್ಟ್ C ಆಫ್ ಚೆನ್ನೈದಾಗ 1,20,000. ಓಕೆ, ಸೊ 4 ಲೈನ್ದಾಗ ಪ್ರಾಬ್ಲಮ್ ಮುಗಿಸಿಬಿಟ್ಟಾರೆ. ಓಕೆ, ಸೊ ಆದರೂ ಕೂಡ ಇದು ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್ ರೀ. ಸೊ ಈ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿರಿ ಅಂದರೆ HRA ಏನು ಕಾನ್ಸೆಪ್ಟ್ ಇದೆಯಲ್ಲ, ಸೊ ಇದ್ರ ಮೇಲೆ ಈಸಿಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅಂದರೆ 2 ವೇದಾಗ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ ಪ್ರಾಬ್ಲಮನ್ನು. ಓಕೆ, ನೋಡೋಣ ಈಗ ಯಾವ ಥರ ಅಂತೇಳಿ. ನೆಕ್ಸ್ಟ್ ನೋಡ್ರಿ, ಇನ್ನೇನು ಮಾಡಿರಿ, ಸೊಲ್ಯೂಷನ್ ಅಂತೇಳಿ ನೇಮ್ ಕೊಡ್ರಿ ಅಥವಾ ಆನ್ಸರ್ ಅಂತೇಳಿ ನೀವು ಮೆನ್ಷನ್ ಮಾಡ್ಬೋದು. ಸೊ ಇದಾದ ನಂತರ ಇಲ್ಲಿ ಒಂದು ಹೆಡ್ಡಿಂಗ್ ಕೊಡ್ರಿ, ವಿ ಆಫ್ ವಿಜಯಪುರ ಅಂತ ಹಾಕ್ರಿ. ಇಲ್ಲಿ ಕೊಟ್ಟಾರಲ್ಲ ಸೇಮ್ ವಿ ಆಫ್ ವಿಜಯಪುರ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ HRA ಅಂತೇಳಿ ಹೆಡ್ಡಿಂಗ್ ಕೊಡ್ಬೇಕು ನೀವು. ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ HRA ಹೌಸ್ ರೆಂಟ್ ಅಲೌನ್ಸ್ ಅಂತೇಳಿ 3 ಕಾಲಮ್ ಮಾಡಿರಿ. ನೆಕ್ಸ್ಟ್ ಅಮೌಂಟ ಟೋಟಲ್ 1 ಕಾಲಮ್ ಮಾಡಿರಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂದ್ರೆ ಸೋರ್ಸಸ್ ಆಫ್ ಇನ್ಕಮ್ ಅಂತ ಬರಿಬೋದು ನೀವು, ಪರ್ಟಿಕ್ಯುಲರ್ಸ್ ಅಂತ ಬರೋದ್ರ ನಡೆಯುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ HRA ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಒಂದು ಫಾರ್ಮ್ಯಾಟ್ ಬರುತ್ತೆ, ಅದಕ್ಕೆ ಇದನ್ನ ಅಬ್ಸರ್ವ್ ಮಾಡಿರಿ. ಫಸ್ಟ್ ಆ್ಯಕ್ಚುಲಿ HRA ರಿಸೀವ್ಡ್ ಲೆಸ್ ಏನು ಮಾಡ್ಬೇಕ್ರಿ, ಎಕ್ಸಾಮ್ಟ್ ಲೀಸ್ಟ್ ಆಫ್ ದ ಫಾಲೋವಿಂಗ್. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ HRA ರಿಸೀವ್ಡ್, ಸೆಕೆಂಡ್ 40% ಆರ್ 50% ಆಫ್ ಸ್ಯಾಲ್ರಿ, ಥರ್ಡ್ ಆ್ಯಕ್ಚುಯಲ್ ರೆಂಟ್ ಲೆಸ್ ಏನು ಮಾಡಬೇಕು 10% ಆಫ್ ಸ್ಯಾಲ್ರಿ. ಸೊ ಅವಾಗ ಟ್ಯಾಕ್ಸೇಬಲ್ HRA ಬರುತ್ತೆ. ಓಕೆ, ಸೊ ನಾವು ಈಗ ಏನು ಮಾಡೋಣ, ಈ ಪ್ರಾಬ್ಲಮ 2 ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ಈಗ ವಿ ಆಫ್ ವಿಜಯಪುರ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಈಗ ಆ್ಯಕ್ಚುವಲ್ HRA ರಿಸೀವ್ಡ್ ಅಂತ ಎಷ್ಟಿದೆ ನೋಡ್ರಿ, HRA ರಿಸೀವ್ಡ್ ಇದನ್ನು ಒಂದೇ ಕಾಲಮ್ ನೋಡ್ಕೋತ ಹೋಗಿ ನಾವು. ಓಕೆ, ಒನ್ಸ್ ಅಗೇನ ಇಲ್ಲಿ ಚೇಂಜ್ ಮಾಡೋಣ. ಓಕೆ, ಒನ್ಸ್ ಅಗೇನ ಓಕೆ, ಸೊ ಇಲ್ಲಿ ಏನು ಮಾಡ್ರಿ, ಫಸ್ಟ್ ಆ್ಯಕ್ಚುವಲ್ HRA ರಿಸೀವ್ಡ್ ಎಷ್ಟಿದೆ ರೀ, ವಿ ಆಫ್ ವಿಜಯಪುರದಾಗ 40,000 ಇದೆ. ಇದನ್ನು ಒಂದೇ ಕಾಲಮ್ ನೋಡ್ಕೋತವ್ರಿ. ಓಕೆ, 40,000 ಇದೆ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ 40,000 ಇದು ಲಾಸ್ಟ್ ಕಾಲಮ್ದಾಗ ಮೆನ್ಷನ್ ಮಾಡಬೇಕು. ಓಕೆ,
ಸೊ ಇದಾದ ನಂತರ ಲೆಸ್ ಎಕ್ಸಾಮ್ಟ್ ಲೀಸ್ಟ್ ಆಫ್ ದ ಫಾಲೋವಿಂಗ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇವು ಮೂರು ವ್ಯಾಲ್ಯೂ ನೋಡ್ಬೇಕು ನೀವು. ಎಚ್ ಆರ್ ಎ ರಿಸೀವ್ಡ್, ಓಕೆ, ಆ್ಯಕ್ಚುಲಾಗಿ ಎಚ್ ಆರ್ ಎ ರಿಸೀವ್ ಆಗಿರ್ತೈತಿಲ್ಲ, ಸೊ ಅದನ್ನ ಅಮೌಂಟ ಇಲ್ಲಿ ನೀವು ತೆಗೆದುಕೊಳ್ಬೇಕು. ಎಷ್ಟಾಗಿದ್ದಾರೆ 40,000 ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ 40% ಆಫ್ ಸ್ಯಾಲ್ರಿ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸ್ಯಾಲ್ರಿ ಎಷ್ಟು ಕೊಟ್ಟಾರ ನೋಡ್ರಿ, ಇಲ್ಲಿ ಎಷ್ಟು ಕೊಟ್ಟಾರೆ, ಸ್ಯಾಲ್ರಿ ಫಾರ್ ದ ಇಯರ್ ಅಂತ ಹೇಳಿದಾರೆ ಅಲ್ರಿ, ಸ್ಯಾಲ್ರಿ ಫಾರ್ ದ ಇಯರ್ 4,50,000 ಅಂತೇಳಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. 4,50,000. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ 4,50,000 ಮೇಲೆ. ಸೊ ನೀವು ಏನು ಮಾಡ್ಬೇಕ್ರಿ, 40% ಮಾಡ್ಕೋಬೇಕು. ಓಕೆ, ಸೊ ಯಾಕೆ 40% ಹೇಳ್ರಿ, ಏನಾರು ಐಡಿಯಾ ಇದೆ ರೀ? ಸೊ ಈಗ ನೀವು ನೋಡ್ಬೋದು 40% ಆಫ್ ಸ್ಯಾಲ್ರಿ ಅಥವಾ 50% ಆಫ್ ಸ್ಯಾಲ್ರಿ ಅಂತೇಳಿ ನಾವು ಎಚ್ ಆರ್ ಎ ಕ್ಯಾಲ್ಕುಲೇಟ್ ಮಾಡುವಾಗ ತೆಗೆದುಕೊಳ್ಳುತ್ತೇವೆ. ಓಕೆ, ಇದು ಭಾಳ ಇಂಪಾರ್ಟೆಂಟೇ. ಸೊ ಯಾವಾಗ ತೆಗೆದುಕೊಳ್ತೇವೆ ಅಂದ್ರೆ 50% ಈಗ ಮೆಟ್ರೋ ಸಿಟೀಸ್ ಬರ್ತಾವೆ. ಓಕೆ, ಲೈಕ್ ಆ್ಯಸ್ ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ. ಸೊ ಇವನ್ ಪಾಯಿಂಟ್ ನೋಟ್ ಮಾಡ್ಕೊಂಡು ನೀವು, ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ. ಸೊ ಇವು ಪಾಯಿಂಟ್ಸ್ ಇವೆಲ್ಲ ಬಂದು ಅಂದ್ರೆ 50%ದಾಗ ತೆಗೆದುಕೊಳ್ಬೇಕು. ಓಕೆ, ಸೊ ಈಗ ವಿಜಯಪುರ ಅನ್ನೋದು ಏನು ರೀ ಅದ, ಸೊ ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ ಮೆಟ್ರೋ ಸಿಟಿ ಅಲ್ರಿ ಅದ ಆ್ಯಕ್ಚುಲಿ. ಸೊ ಈ ವಿಜಯಪುರ ಮೆಟ್ರೋ ಸಿಟಿ ಅಲ್ರಿ. ಸೊ ದ್ಯಾಟ್ ರೀಸನ್ ಸೊ ಏನು ಮಾಡ್ಬೇಕು ನೀವು, 40% ಆಫ್ ಸ್ಯಾಲ್ರಿ ತೆಗೆದುಕೊಳ್ಬೇಕು. ಸಿಂಪಲ್ ರೀ. ಸೊ ಆಲ್ರೆಡಿ ಸ್ಯಾಲ್ರಿ ನೋಡಿದಿರಿ, ಇಲ್ಲಿ ಸ್ಯಾಲ್ರಿ ಎಷ್ಟಿದೆ, 4,50,000 ಇದೆ. ಓಕೆ, ಸೊ 4,50,000 ನಲ್ಲಿ 40% ಮಾಡಿದ್ರೆ ಎಷ್ಟು ಬರುತ್ತೆ, 1,80,000 ಬರುತ್ತೆ. ಓಕೆ, ಸೊ ಇದಾದ ನಂತರ ಸೆಕೆಂಡ್ ಪಾಯಿಂಟ್ ಮುಗಿತು. ಈಗ ಮೂರನೇ ಪಾಯಿಂಟ್ ಯಾವುದ್ರಿ, ಆ್ಯಕ್ಚುಯಲ್ ರೆಂಟ್. ಓಕೆ, ಸೊ ನಾನು ನಿಮ್ಗೆ ಸಿಂಪಲ್ ಆಗಲಿ ಅಂತೇಳಿ ಈಸಿ ಆಗಲಿ ಅಂತೇಳಿ ಈ ಥರ ಫಾರ್ಮೆಟನ್ನು ಕ್ರಿಯೇಟ್ ಮಾಡಿದ್ದೇನೆ. ಓಕೆ, ಸೊ ನೀವು ನೋಡ್ಬೋದು ಫಾರ್ಮೆಟ್ ಭಾಳ ಈಸಿ ಇದೆ. ಅದ ಆ್ಯಕ್ಚುಯಲ್ ರೆಂಟ್ ಎಷ್ಟು ರೆಂಟ್ ಕೊಟ್ಟಾರೆ ನೋಡಿರಿ, ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡಿರಿ ಎಷ್ಟು ರೆಂಟ್ ಕೊಟ್ಟಾರೆ. ಡೈರೆಕ್ಟ್ ಪ್ರಾಬ್ಲಮ್ದಾಗ ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಟ್ಟಾರೆ. 46,000 ಕೊಟ್ಟಾರೆ. ರೆಂಟ್ ಎಷ್ಟು ಕೊಟ್ಟಾರೆ, 46,000 ಕೊಟ್ಟಾರೆ. ಓಕೆ, ಸೊ ನೆಕ್ಸ್ಟ್ ಇದರೊಳಗೆ ಯಾವಾಗಲೂ ಲೆಸ್ 10% ಆಫ್ ಸ್ಯಾಲ್ರಿ ಮಾಡಬೇಕು ನಾವು, ಕಂಪಲ್ಸರಿ ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ. 4,50,000 ಮೇಲೆ ಇಲ್ಲಿ ಸ್ಯಾಲ್ರಿ ತೊಗೊಂಡಿರಲಿ, 4,50,000 ಐತಿಲ್ಲ, 4,50,000 ಇಂಟು 10/100 ಮಾಡಿದಾಗ 45,000 rupees ಬರುತ್ತೆ. ಸೊ ಅಮೌಂಟ ಮೈನಸ್ ಮಾಡ್ರಿನ 46,000ದಲ್ಲಿ 45,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 1,000 ಬರುತ್ತೆ. ಸೊ ಹಾಗಾದರೆ ಈ ಮೂರು ವ್ಯಾಲ್ಯೂದಾಗ ನೋಡಿರಿ, ಫಸ್ಟ್ ಒನ್, ಸೆಕೆಂಡ್ ಒನ್, ತರ್ಡ್ ಒನ್, ಇವು ಮೂರು ವ್ಯಾಲ್ಯೂದಾಗ ರೀ ಫಸ್ಟ್, ಸೆಕೆಂಡ್, ತರ್ಡ್ ಒನ್ದಾಗ ಸೊ ಯಾವುದಲ್ಲಿ ಲೀಸ್ಟ್ ವ್ಯಾಲ್ಯೂ ಆಗುತ್ತೆ ರೀ, 1,000 ಏನಿದೆಲ್ಲ, ಸೊ ಇದೇ ಲೀಸ್ಟ್ ಆಗುತ್ತೆ ರೀ. ಸೊ ದ್ಯಾಟ್ ರೀಸನ್ ಸೊ ಅದನ್ನ ಔಟ್ರ್ ಕಾಲಮ್ದಲ್ಲಿ ಮೆನ್ಷನ್ ಮಾಡಿರಿ. ಸೊ ಈಗ 40,000 ಮೈನಸ್ 1,000 ಮಾಡಿರಿ, ಎಷ್ಟು ಉಳಿಯುತ್ತೆ, 39,000 ಉಳಿಯುತ್ತೆ. ಸೊ ಅದಕ್ಕೆ ಟ್ಯಾಕ್ಸೇಬಲ್ ಎಚ್ ಆರ್ ಎ ಎಷ್ಟು ಹೇಳ್ಬೋದು ನೀವು, 39,000. ವಿ ಆಫ್ ವಿಜಯಪುರ ಎಷ್ಟು ಆಯ್ತು ರೀ, ಟ್ಯಾಕ್ಸೇಬಲ್ ಎಚ್ ಆರ್ ಎ 39,000 ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ವಿ ಆಫ್ ವಿಜಯಪುರ 39,000, ಟ್ಯಾಕ್ಸೇಬಲ್ ಎಚ್ ಆರ್ ಎ 39,000. ಓಕೆ, ಸೊ ಇವಾಗ ಇದು ಮುಗೀತು. ಓಕೆ, ಸೊ ನಾನು ನೆಕ್ಸ್ಟ್ ಏನು ಮಾಡ್ರೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದಾ, ಸಿ ಆಫ್ ಚೆನ್ನೈ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಕೊಡ್ರಿ, ಸಿ ಆಫ್ ಚೆನ್ನೈ ಅಂತ ಹಾಕ್ರಿ. ಇದು ಒಂದು ಪ್ರಾಬ್ಲಮ್ದಾಗ ಎರಡೂ ಕಾನ್ಸೆಪ್ಟ್ ಈಸಿಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ನೋಡಿರಿ. 40% 50% ಸ್ಯಾಲ್ರಿ ಮೇಲೆ. ಓಕೆ, ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ ಎಚ್ ಆರ್ ಎ ಅಂತ ಹಾಕ್ರಿ. ಸೇಮ್ ಫಾರ್ಮೆಟ್ ಈಗ ಹೆಂಗೆ ತೊಗೊಂಡಿರಲ್ಲ, ಇದಕ್ಕೆ ನೀವು ಫಾರ್ಮೆಟ್ ಹಾಕ್ಬೇಕ್ರೆ ಹಿಂಗೆ ರಫ್ ಆಗಿ ಬರಿಬಾರ್ದು. ಓಕೆ, ಸೊ ಫಾರ್ಮೆಟ್ ಇದಕ್ಕೆ ಹಾಕ್ರಿ. ಸೊ ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ 3 ಕಾಲಮ್ ಮಾಡಿಬಿಡ್ರಿ, ಜಸ್ಟ್ ಒನ್. ಸೊ ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಎಷ್ಟು ನೋಡಿರಿ ಇಲ್ಲಿ ಈ ಪ್ರಾಬ್ಲಮ್ದಲ್ಲಿ. ಸೊ ಇಲ್ಲಿ ಸಪ್ರೇಟಾಗಿ ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಇಲ್ಲಿದೆ ನೋಡಿ, ರಿಸೀವ್ಡ್ ಎಚ್ ಆರ್ ಎ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ ಎಷ್ಟಿದ್ದಾರೆ, 1,10,000 ಇದೆ. ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು ಇನ್ಕಮ್ ಟ್ಯಾಕ್ಸ್ ಪಾಯಿಂಟ್ಸನ್ನು. ಸೊ 1,10,000 ಔಟ್ರ್ ಕಾಲಮ್ದಾಗ ಇಡ್ರಿ. ನೆಕ್ಸ್ಟ್ ಒನ್ ಇಲ್ಲೂ ಲೆಸ್ ಎಕ್ಸಾಮ್ಟ್ ಲೀಸ್ಟ್ ಆಫ್ ದ ಫಾಲೋವಿಂಗ್ ಅದು ಹಾಕ್ರಿ. ಸೊ ಫಸ್ಟ್ ಒನ್ ಏನು ಮೆನ್ಷನ್ ಮಾಡಿರಿ, ಎಚ್ ಆರ್ ಎ ರಿಸೀವ್ಡ್ ಮೆನ್ಷನ್ ಮಾಡಿರಿ. ಅಂದ್ರೆ ಇದೇ ವ್ಯಾಲ್ಯೂನ ಇಲ್ಲೂ ತೆಗೆದುಕೊಳ್ಬೇಕು ನೀವು. ಎಚ್ ಆರ್ ರಿಸೀವ್ಡ್ ಎಷ್ಟ್ರೆ 1,10,000. ಓಕೆ, ನೆಕ್ಸ್ಟ್ ನೋಡ್ರಿ 50% ಆಫ್ ಸ್ಯಾಲ್ರಿ ಮೇಲೆ 50%, ಸ್ಯಾಲ್ರಿ ಮೇಲೆ 50% ತೆಗೆದುಕೊಳ್ಬೇಕು. ಈಗ ಸ್ಯಾಲ್ರಿ ಎಷ್ಟಿದೆ ನೋಡಿರಿ, ಇಲ್ಲಿ ಕೊಟ್ಟಾರಲ್ರಿ, ಸ್ಯಾಲ್ರಿ ಫಾರ್ ದ ಇಯರ್ ಅಂತ ಹೇಳಿದ್ದಾರೆ. ಎಷ್ಟು ಹೇಳಿದ್ದಾರೆ, 7,50,000 ಅಂತೇಳಿ ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಸೊ ಸ್ಯಾಲ್ರಿ ಏನು ಮಾಡಿರಿ, 7,50,000 ಮೇಲೆ 50% ಮಾಡ್ಕೋಬೇಕು. ಓಕೆ, ಸೊ 50% ಯಾಕೆ ಮಾಡ್ಬೇಕು ಹೇಳ್ರಿ. ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ 50% ಯಾಕೆ ಮಾಡ್ಬೇಕು ರೀ, ಮೆಟ್ರೋ ಸಿಟೀಸ್ ಇದ್ರೆ 50% ಮಾಡಬೇಕು. ಸೊ ಇದು ಚೆನ್ನೈ ಮೆಟ್ರೋ ಸಿಟಿ, ದ್ಯಾಟ್ ರೀಸನ್ ಯು ಹ್ಯಾವ್ ಟು ಟೇಕನ್ 50% ಅಂತೇಳಿ ತೆಗೆದುಕೊಳ್ಬೇಕು. 50% ಆಫ್ 7,50,000 ಮಾಡಿರಿ, ಅಮೌಂಟ್ ಎಷ್ಟು ಬರುತ್ತೆ, 3,75,000 ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಉಳಿತಾರೆ, ಯಾವುದೇ ಆ್ಯಕ್ಚುಯಲ್ ರೆಂಟ್ ಎಷ್ಟಿದೆ ನೋಡಿರಿ ಪ್ರಾಬ್ಲಮ್ನಲ್ಲಿ. ಆ್ಯಕ್ಚುಯಲ್ ರೆಂಟ್ ಪೇಡ ಎಷ್ಟಿದೆ,
1,20,000 ಇದೆ. ಓಕೆ, 1,20,000 ಆ್ಯಕ್ಚುಯಲ್ ರೆಂಟ್ ಪೇಡ್ ಆಗ್ತಿದೆ. ಸೊ ಯು ಹ್ಯಾವ್ ಟು ಮೆನ್ಷನ್ 1,20,000. ಸೊ ಮೆನ್ಷನ್ ಮಾಡಿ. ಸೊ ಇಲ್ಲಿ ಲೆಸ್ 10% ಆಫ್ ಸ್ಯಾಲ್ರಿ ಮಾಡಬೇಕು. ಸೊ ಸ್ಯಾಲ್ರಿ ಅಂದರೆ ಎಷ್ಟಿದೆ, 7,50,000 ತೆಗೆದುಕೊಂಡಿದ್ದೇವಲ್ಲ, ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ, 75,000 ಬರುತ್ತೆ. ಸೊ 1,20,000 75,000 ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಬರುತ್ತೆ, 45,000 ಬರುತ್ತೆ. ಓಕೆ, ಸೊ ಹಾಗಾದರೆ ಇವು ಮೂರು ವ್ಯಾಲ್ಯೂದಲ್ಲಿ ಯಾವುದಲ್ಲಿ ಎಷ್ಟಾಗಿದೆ ನೋಡಿ, 1,10,000, 3,75,000, ನೆಕ್ಸ್ಟ್ 45,000 ಯಾವುದಲ್ಲಿ ಎಷ್ಟಾಗಿದ್ರೆ ಯಾವ್ದು ಕಡಿಮೆ ಆಗಿದೆ ವ್ಯಾಲ್ಯೂ ರೀ, 45,000 ರುಪೀಸ ಕಡಿಮೆ ಆಗಿದೆ. ಸೊ ಆ ವ್ಯಾಲ್ಯೂನ ತೆಗೆದುಕೊಂಡ ಔಟ್ರ್ ಕಾಲಮ್ದಾಗ ಇಟ್ಟ 1,10,000ದಲ್ಲಿ 45,000 ರುಪೀಸನ್ನು ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಉಳಿತೆ, 65,000 ಉಳಿತೆ. ಸೊ ಇದಕ್ಕೆ ಟ್ಯಾಕ್ಸೇಬಲ್ HR ಎಷ್ಟು, 65,000. ಓಕೆ, ಸೊ ನೀವು ಈಗ ವಿ ಆಫ್ ವಿಜಯಪುರ ಆಯ್ತು ರೀ, ಸಿ ಆಫ್ ಚೆನ್ನೈ ಅಷ್ಟೇ 65,000. ಓಕೆ, ಸೊ ಈ ಥರ ನೀವು ಮೆನ್ಷನ್ ಮಾಡಬೇಕು. ಓಕೆ, ಸೊ ಇನ್ನೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೋರಿ, ಇಲ್ಲಿ ಪ್ರಾಬ್ಲಮ್ದಲ್ಲಿ ನಿಮ್ಗೆ ಸ್ಯಾಲ್ರಿ ಅನ್ನೋದು ಕೊಟ್ಟುಬಿಟ್ಟಾರೆ. ಓಕೆ, ಸ್ಯಾಲ್ರಿ ಫಾರ್ ದ ಇಯರ್ 4,50,000 7,50,000 ಅದು ಕೊಟ್ಟಿದ್ದಾರೆ. ಇನ್ ಕೇಸ್ ಕೊಡಲಿಲ್ಲ ಅಂದ್ರೆ ರೀ, ಸೊ ಅವಾಗ ಏನು ಮಾಡ್ತಾರೆ, ಸೊ ಸ್ಯಾಲ್ರಿ ಕೊಡಲಿಲ್ಲ ಅಂದರೆ ಯಾವಾಗಲೂ ನಾವು HR ಓಕೆ HR ಸ್ಯಾಲ್ರಿ ಅಂತ ಕೊಡಲಿಲ್ಲ ಅಂದರೆ ಬೇರೆ ಇನ್ಫಾರ್ಮೇಷನ್ ಹೇಳ್ತಾರೆ ಇಲ್ಲಿ. ಓಕೆ, ಸೊ ಏನು ಹೇಳ್ತಾರೆ ಅಂದ್ರೆ ಬೇಸಿಕ್ ಸ್ಯಾಲ್ರಿ ತೊಗೋಬೇಕ್ರಿ. ಇದನ್ನು ಪಾಯಿಂಟ್ ನೋಟ್ ಮಾಡ್ಕೊರೆ ನೀವು. DA ಅದು ರಿಟೈರ್ಮೆಂಟ್ ಬೆನಿಫಿಟ್ ಇರಬೇಕು, DA ರಿಟೈರ್ಮೆಂಟ್ ಬೆನಿಫಿಟ ಪ್ಲಸ್ ಕಮಿಷನ್ ಇರಬೇಕು. ಕಮಿಷನ್ ಆನ್ ಸೇಲ್ಸ್ ಮೇಲೆ ಇರಬೇಕು. ಯಾವಾಗಲೂ ಯೂಸ್ವಲಿ ಸೇಲ್ಸ್ ಮೇಲೆ ಇರುತ್ತೆ. ಸಮ್ಟೈಮ್ಸ್ ಇವು ಭಾಳ ಇಂಪಾರ್ಟೆಂಟ್ ನೋಡ್ರಿ, ಬೇಸಿಕ್ ಸ್ಯಾಲ್ರಿ ಪ್ಲಸ್ DA ಪ್ಲಸ್ ಕಮಿಷನ್. ಸೊ HR ಮೇಲೆ ಕ್ಯಾಲ್ಕುಲೇಟ್ ಮಾಡುವಾಗ ಸ್ಯಾಲ್ರಿ ಅನ್ನೋದ. ಸೊ ಇವು 3 ಪಾಯಿಂಟ್ ತೆಗೆದುಕೊಳ್ಬೇಕು. ಮ್ಯಾಕ್ಸಿಮಮ್ ಪ್ರಾಬ್ಲಮ್ದಾಗ ಇವು 2 ಪಾಯಿಂಟ್ ಬರತ್ತಿರ್ತವೆ. ಬಟ್ ಅಬ್ಸರ್ವ್ ಮಾಡಬೇಕು, ಡಿಯರ್ನೆಸ್ ಅಲವನ್ಸ ರಿಟೈರ್ಮೆಂಟ್ ಬೆನಿಫಿಟ್ಗೆ ಬರುವಂಥ ಡಿಯರ್ನೆಸ್ ಅಲವನ್ಸ್ ಇರಬೇಕು. ಓಕೆ, ಸೊ ಅದನ್ನು ಮಾತ್ರ ತೆಗೆದುಕೊಳ್ಬೇಕು. ಓಕೆ, ಪ್ರಾಬ್ಲಮ್ದಲ್ಲಿ ಹಿಂಗೆ ಹೇಳ್ತಾರೆ, ಡಿಯರ್ನೆಸ್ ಅಲವನ್ಸ್ 150,000 ಬ್ರೆಕೆಟ್ದಲ್ಲಿ 50% ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತಾರೆ. ಅಂದರೆ ನೀವು 50,000 50% ಮಾತ್ರ ತೆಗೆದುಕೊಳ್ಬೇಕು, ಅಂದರೆ 25,000 ಅಷ್ಟೇ ತೆಗೆದುಕೊಳ್ಬೇಕು. ಸೊ ಯಾವಾಗ ಎಂಟೈರ್ ಅಮೌಂಟ್ ತೆಗೆದುಕೊಳ್ಬೇಕು, ನೀವು DA ಇನ್ಕಮ್ ಫ್ರಮ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡುವಾಗ ಎಂಟೈರ್ ಅಮೌಂಟ ತೆಗೆದುಕೊಳ್ಬೇಕು. ಓಕೆ, ಸೊ ಆ ಥರ ಪ್ರಾಬ್ಲಮನ್ನು ಒಂದು ಸ್ವಲ್ಪ ನೋಡಿರಿ ಬುಕ್ಸ್ದಲ್ಲಿ. ಓಕೆ, ರೆಫರ್ ಮಾಡಿರಿ. ಸೊ ನೆಕ್ಸ್ಟ್ ಆಲ್ರೆಡಿ ನಾನು ಈಗ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ. ಕ್ವಶನ್ ಪೇಪರ್ ಮೇಲೆ ಭಾಳಷ್ಟು ಕಾನ್ಸಂಟ್ರೇಷನ್ ಮಾಡಿ ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. 2024-25 ಇಯರ್ದ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ. ಸೊ ಇದರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2024 ಇದೆ. ಸೊ ಅದನ್ನು ಕೂಡ ನೀವು ಎಲ್ಲ ಕ್ಲಾಸ್ಗಳ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತೆ, ನೀವು ನೋಡ್ಬೋದು. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ ವಿಸಿಟ್ ಆಗಿರಿ, ನಿಮ್ಮೆಲ್ಲ ಇಲ್ಲಿ ಕ್ಲಾಸ್ಗಳು ಅವೈಲೇಬಲ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಯಾವುದಾರೇ 10 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್. ಈ ಕ್ಲಾಸನ್ನು ನೀಟಾಗಿ ಒಮ್ಮೆ ನೋಡಿರಿ. ನೆಕ್ಸ್ಟ್ ನೀವು ಬುಕ್ಸ್ದಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ